ಯೋಧರ ಮಡಿಲು ಶಿಕ್ಷಣ ಹಾಗೂ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಮಾನವ ಸೇವೆಯೇ ಪರಮಾತ್ಮನ ಸೇವೆ ಎಂದು ತಿಳಿದು ತಮ್ಮನ್ನು ತಾವು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಶ್ರೀ ಜಾಫರ್ ಗದ್ಯಾಳ್ ಯೋಧರ ಮಡಿಲು ಶಿಕ್ಷಣ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ವತಿಯಿಂದ ಇಂದು ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಮಳಲಿ ಗ್ರಾಮದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಉಚಿತ ಆಹಾರ ಕಿಟ್ಟುಗಳನ್ನು ವಿತರಿಸಲಾಯಿತು. ಇದರ ಮುಂದಾಳತ್ವವನ್ನು ವಹಿಸಿಕೊಂಡ ಶ್ರೀ ಜಾಫರ್ ಗದ್ಯಾಳ್ ಹಾಗೂ ಅನೇಕ ಯುವಕರು ನಿರಂತರವಾಗಿ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಧೀಮಂತ ನಾಯಕ, ಬಡವರ ಬಂಧು, ಹೃದಯವಂತ ಶ್ರೀ ಜಾಫರ್ ಗದ್ಯಾಳ್ ಇವರು ತಮ್ಮ ಮುಗೋಳ್ಕೋಡ್ ಕ್ರಾಸಿನಲ್ಲಿ ತಮ್ಮ ಹೋಟೆಲ್ನಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಉಚಿತ ಊಟದ ವ್ಯವಸ್ಥೆಯನ್ನು ಕಲ್ಪಿಸುವುದರ ಮೂಲಕ ಜನರಲ್ಲಿ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಇವರ ಈ ಕಾರ್ಯವೈಖರಿಯನ್ನು ಕಂಡು ಮಳಲಿ ಆಸ್ಪತ್ರೆಯ ಅಧಿಕಾರಿಗಳು ಹಾಗೂ ಗರ್ಭಿಣಿ ಸ್ತ್ರೀಯರು ಇವರಿಗೆ ಶುಭ ಹಾರೈಸಿದ್ದಾರೆ. ಇಲ್ಲೇ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಡೆಲಿವರಿಗೆ ಬಂದ್ರೆ ನೀವು ನಿಮಗೆ ಯಾವುದೋ ಒಂದು ತೊಂದರೆ ಇಲ್ಲ. ರಾತ್ರಿ 2 ಗಂಟೆಗೆ ಡೆಲಿವರಿ ಆದರೂ ಸಹಿತ ಏನಾರ ಒಂದು ಸ್ವಲ್ಪ ಚಹಾ ಬೇಕಾಗಿತ್ತು, ಏನು ನಾಷ್ಟ ಬೇಕಾಗಿತ್ತು ತಂದು ಕೊಡ್ತಾರೆ ನಮ್ಮ ಇಷ್ಟರಲ್ಲಿ ಹೇಳಿ. ಯಾಕಂದ್ರೆ ಅವ್ರು ಇಷ್ಟು ಈಗಾಗಲೇ ನಾವು 10 ವರ್ಷ ಆಯ್ತು ನಾನು ಸರ್ವಿಸ್ ಮಾಡಾಕತ್ರಿ. ಈ 10 ವರ್ಷದಾಗ ಅವರು ನೋಡೋಕ್ಕಾಗಲಿ ಭಾಳ ಸಹಾಯ ಮಾಡ್ಯಾರ. ಪೇಷಂಟ್ಗೂ ಹಂಗೆ ಸಹಾಯ ಮಾಡ್ಯಾರ, ನಮ್ಮ ಹಾಸ್ಪಿಟಲ್ಗೂ ಹಂಗೆ ಸಹಾಯ ಮಾಡ್ಯಾರ. ಅದಕ್ಕೆ ಅವ್ರಿಗೆ ವೈಜ್ಞಾನಿಕ ಪರವಾಗಿ ಹಾಗೂ ಸಿಬ್ಬಂದಿ ಪರವಾಗಿ ಅವರಿಗೆ ಎಲ್ಲರಿಗೂ ಧನ್ಯವಾದಗಳು ಇಚ್ಛೆ. ವೃದ್ಧಾಶ್ರಮ, ಅನಾಥಾಶ್ರಮ, ಮುಗೋಳ್ಕೋಡ ನೋಡಿ ನಮ್ಮದೊಂದು ಟೀಮ್ ವರ್ಕ್ ಐತೆ. ಎಲ್ಲರೂ ಸೇರಿಕಿಸಿಂದ ಯಾರೋ ಯಾವಾಗೂ ಆಗೋದಾಗ್ರಿ ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ನಾಗಲಿ ಜನರಲ್ಲಾಗಲಿ ಗರ್ಭಿಣಿ ತಾಯಿಂದರಿಗೆ 24x7 ನಮ್ಮದೊಂದು ಹೆಂಗೆ ಗೌರ್ಮೆಂಟ್ ಗಾಡಿ ಯಾವ ಥರ ಐತಲ್ಲ ಆ ಥರ ನಾವು ರೀ ನಮ್ಗೆ ಇದೊಂದು ಸೇವೆ ಮಾಡ್ಬೇಕಂತ ಹೇಳಿಕಿಸಿಂದ ನಾವು ಅಷ್ಟು ಒಂದು ಟೀಮ್ ವರ್ಕ್ ನಾವು ಮಾಡ್ಕೊಂಡೀವಿ. ಇವ್ರು ಯಾವ ಥರ ಮಾಡಾಕತ್ತಾರೆ ಅಂತ ಹೇಳಿಸಿ ನೀವು ವಿಚಾರ ಮಾಡಿರ್ಬೇಕು ರೀ. ನಾವೊಂದು 15 ಜನ ಇದ್ದೀವಿ ರೀ. 15 ಜನ ಇದ್ದೀವಿ ಅಂತಂದ್ರೆ ಎಲ್ಲರೂ ದುಡಿಯೋರು ಅದೀವಿ. ನಾವು ಡೈಲಿ 500, 200, 1000 ಈ ಥರ ನಾವು ಕಲೆಕ್ಟ್ ಮಾಡ್ಕೋತೀವಿ ರೀ. ಕಲೆಕ್ಟ್ ಮಾಡ್ಕೊಂಡು ಯಾವ ಹಾಸ್ಪಿಟ್ಲ್ ಆಗಲಿ, ಯಾರಿಗಾರೆ ಸಿದ್ರಿಗೆ ಆದವ್ರಿಗೆ ಆಗಲ್ರಿ, ಆರಾಮಿಲ್ದವ್ರಿಗೆ ಆಗಲ್ರಿ, ಏನೋ ಕೇಳಿದವ್ರಿಗೆ 50,000 ರೂಪಾಯಿ ಫೀಸ್ ಅವ್ರು ಆಗಿತ್ತಂದ್ರೂ ನಮ್ಮ ಕೈಲಿ 10,000 ಆಗಲಿ 5,000 ಆಗಲಿ ಒಟ್ಟು ಎಷ್ಟು ಆದಕ್ಕೆ ನಾವು ಕೈ ಮುಚ್ಚಿ ನಾವು ನಿಮ್ಗೆ ಕೊಡ್ತೀವಿ ರೀ. ನಾವು ಇದೊಂದು ಸೇವೆ ಮಾಡ್ಬೇಕಂತ ಹೇಳಿಸಿ ಇದೊಂದು ಟ್ರಸ್ಟ್ ಮಾಡ್ಕೊಂಡೀವಿ. ನಾವು ಈ ಥರ ಸೇವೆ ಮಾಡಾಕತ್ತೀವಿ ರೀ. ಎಲ್ಲರಿಗಿಂತ ಹೆಚ್ಚಿನ ಖುಷಿ ಅಂತ ಏನಂತಂದ್ರೆ ನಮ್ಮ ಹಳದಿ ಗೌರ್ಮೆಂಟ್ ಹಾಸ್ಪಿಟಲ್ನೊಳಗೆ ಎಲ್ಲರಿಗಿಂತ ಮಹಾನ್ ದೇವರು ಅಂತ ಹೇಳಿದಾರೆ ನಮ್ಮ ಸೂರ್ಯವಂಶಿ ಸರ್ ರೀ. ಅವ್ರ ಬದಲು ಎಷ್ಟು ಹೇಳಿದ್ರು ಕಡಿಮೆನೇ ರೀ. ಇದಕ್ಕಿಂತ ಮುಂಚಿತವಾಗಿನೂ ಮೇಡಮ್ ಇದ್ದರು ರೀ. ಮೇಡಮ್ ಬದಲು ಹೇಳ್ಬೇಕಂತಂದ್ರೆ ಅವ್ರ ದೇವ್ರಂತೂ ನಾವಂತೂ ನೋಡಿದ್ರಿ. ದೇವ್ರ ನೋಡಿದ್ವಿ ಅಂದ್ರೆ ಸುಟ್ಟೋಗಿ ಬಿಡ್ತೀವಿ. ನಾ ಕಣ್ಣಾಗಿ ನೋಡಿದ್ದೆ ದೇವ್ರ ಅಂತಂದ್ರೆ ನಮ್ಮ ಸೂರ್ಯವಂಶಿ ಮೇಡಮ್ ರೀ. ಅವ್ರ ಸೇವೆ ಬಿದ್ದರಂತೂ ನಾನು ಯಾವ ಟೈಮ್ದಾಗ ಯಾವ ಪೇಷಂಟ್ ತರ್ತೀನೋ, ಯಾರು ಹುಚ್ಚರನ್ನ ಕರ್ಕೊಂಡ್ಬರ್ತಿರ್ತೀನೋ, ಯಾರು ಒಬ್ಬರನ್ನ ಅನಾಥದವ್ರನ್ನ ಕರ್ಕೊಂಡ್ಬಂದ್ರು ಯಾಕೆ ಕರ್ಕೊಂಡ್ಬಂದಿಪ್ಪ ಇವ್ರು ಗಲೀಜದಾರು, ಇವ್ರು ಹಿಂಗದಾರು ಅಂತಂದು ಒಂದು ಮಾತು ಅವ್ರ ಬಾಯಿಲೆ ಬಂದಿಲ್ಲ. ಯಾವಾಗ ಬಂದ್ರೂ ನಮ್ಮ ಆಶಾ ಕಾರ್ಯಕರ್ತರುಗಳಾಗಲಿ, ಇಲ್ಲಿ ಸ್ಟಾಫ್ದವ್ರಾಗಲಿ ಇಷ್ಟು ಜೀವ ಮಾಡ್ತಾರೋ ಅವ್ರ ರೋಗಿಗಳು ಕಂಡ್ರೆ ಮನೆಯಾಗಿಂದೆಲ್ಲ ಮರ್ತು ಬಿಡ್ತಾರೆ. ಅವರು ಆ ಥರ ಅವ್ರು ಸೇವೆ ಕೊಡಾಕತ್ತಾರೆ. ಎಲ್ಲರೂ ಯಾರು ಇದ್ರೂ ನಮ್ಮ ಹಳ್ಳಿ ಒಳಗೈತಿ ಇಂಥ ಗೌರ್ಮೆಂಟ್ ಹಾಸ್ಪಿಟಲ್ ಅಂತ ಕೀಳಾಗಿ